ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ. ಮತ್ತು ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಹಾಗೆ ಸಮಸ್ತ ನಾಡಿನ ಜನತೆಗೆ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ಹನುಮ ಜಯಂತಿ ಕೂಡ ಐತಿ, ಹುಣ್ಣಿಮೆ ಕೂಡ ಐತಿ. ಅದಕ್ಕೋಸ್ಕರ ಎಲ್ಲರಿಗೂ ಶುಭಾಶಯ ತಿಳಿಸ್ತಾ ಇದ್ದೀನಿ. ನಿನ್ನೆ ದಿವಸ ಸತ್ಯನಾರಾಯಣ ಪೂಜೆ ಆಗಿತ್ತು, ಅದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಇದು ಅದರ ನೆಕ್ಸ್ಟ್ ಡೇ ಅಂತ ಹೇಳ್ಬೋದು. ಹೇಳಿದ್ದೆ ನಿಮ್ಗೆ, ನಿನ್ನೆನ ಉಳ್ದವರೆಲ್ಲ ಹೋದ್ರು, ಇನ್ನು ಬಾಕಿ ಇದ್ದವರೆಲ್ಲ ತಂಗಿ ಮನೆಯೊಳಗೆ ಅದಾರ ಅಂತ ಹೇಳಿ. ಮತ್ತೆ ಕಾವೇರಿನೂ ಬೆಳಗ್ಗೆ ಡ್ಯೂಟಿಗೆ ಹೋದ್ಲಕ್ಕಿ. ರಜೆ ನಿನ್ನ ಒಂದಿನ ಅಷ್ಟ ಮಾಡಿದ್ಲು, ಇವತ್ತು ರಜೆ ಇರಲಿಲ್ಲ, ಡ್ಯೂಟಿಗೆ ಹೋಗ್ಯಾಳು. ಕಾಕಾರು ಹೋಗ್ಯಾರು. ನಂತರ ಏನೈತಿ, ನಾನು ಕೂಡ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ. ಅಂದ್ರೆ ಇವತ್ತೆಲ್ಲ ಪೂಜೆ ಸದರೆಲ್ಲ ಇಳಿವಿದೆ, ಎಲ್ಲ ಮುಗಿಸಿದೆ. ತಂಗಿ ಕಾಲ್ ಮಾಡ್ಯಾಳ, ಯಾಕಂದ್ರೆ ಅಕ್ಕನೂ ಅದಾಳ್ರಿ ಮನ್ಯಾಗ. ಅಕ್ಕ ಮಾಮ ಎಲ್ಲರೂ ಅದಾರ, ನೋಡ್ತಾ ಇರ್ಬೋದು. ಚಿಟ್ಟಮ್ಯಾಟಿ ಕಾಣತಾಳ ಹಿಂದ. ನನಗೆ ಕರ್ಯಾಕ್ ಬಂದಾಳ ಈಗಕ್ಕಿ, ಬಾ ದೊಡ್ಡಮ್ಮ ಅಲ್ಲೇ ಹೋಗೋಣ ಅಂತ. ಅವರು ಕಾಲ್ ಮಾಡ್ಯಾರ, ಒಬ್ಬಕ್ಕೆ ಏನ್ ಮಾಡ್ತಿ ಬಾ ಅಂತ ಹೇಳಿ. ಅದಕ್ಕೆ ಹೊಂಟೀನಿ ಈಗ. ಆಕಿ ಕರ್ಯಾಕ್ ಬಂದಾಳ, ಆಕಿ ಜೊತೆನ ಹೊಂಟೀನಿ. ನಾನು ಒಂಚೂರು ಇಲ್ಲಿದ ಸ್ಟಾರ್ಟಿಂಗ್ ವಿಡಿಯೋ ತಗೊಂಡ್ರಾಯ್ತು ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡೆ. ಆಕ್ಚುಲಿ ಇಬ್ರು ಹೊರಗೆ ಹೋಗಿ ಚಾವಿ ಹಾಕಿದ್ವಿ ನಾವು. ಈಗ ನೆನಪಾತ್ ನನಗೆ, ಅದಕ್ಕೆ ಮತ್ತೆ ಚಾವಿ ತೆಗೆದು ಒಳಗೆ ಬಂದೀನಿ. ಒಂದ್ಸರಿ ತೋರಿಸ್ಬಿಡ್ತೀನಿ ಪೂಜೆ ಎಲ್ಲ ಇಳ್ವಿದ್ದೆಲ್ಲ. ನಂತರ ತಂಗಿ ಮನೆಗೆ ಹೋಗೋಣಂತ. ನೋಡೋಣ ಯಾರ್ಯಾರೆಲ್ಲ ಇದಾರ ಇವತ್ತಿನ ದಿನ ಹೆಂಗ್ ಹೋಗ್ತೈತೆ ಅಂತ ಹೇಳಿ. ಅದ್ರಾಗ ಮಕ್ಕಳೆಲ್ಲ ಇದ್ರಂತೂ ಮಸ್ತ್ ಅಂದ್ರೆ ಮಸ್ತ್ ಎಂಜಾಯ್ ಆಕೈತೆ ಅಂತ ಹೇಳ್ಬೋದು ಸ್ನೇಹಿತರೆ. ಬರ್ರಿ ಹೋಗೋಣಂತ. ಫಸ್ಟಿಗೆ ಅಂದ್ರೆ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡೆ ಬೆಡ್, ಯಾಕಂದ್ರೆ ಎಲ್ಲ ಹರಿವಿತ್ರಿ. ನೀನೇ ನೋಡಿದ್ರಿ, ಸಣ್ಣ ಮನೆ ಆಗ್ತೈತಿ, ಫಂಕ್ಷನ್ ಅದು ಇದ್ದಾಗ ಗೊತ್ತೈತಿ. ಮತ್ತೊಂದಿಷ್ಟು ಅವ್ರ ಮನೆಯಾಗಿನೂ ಪಾತ್ರೆ ತೊಗೊಂಡು ಬಂದಿದ್ವಿ, ನೀರು ತುಂಬ್ಕೊಂಡ್ವಿ. ಹಾಗೆ ಮತ್ತು ಅಡುಗೆಗೂ ಬೇಕಂತ ತರಿಸಿದ್ದೆ ಅಂತ ಹೇಳಿದ್ದೆ. ಅವನು ಎಲ್ಲ ಸ್ವಚ್ಛ ಮಾಡಿ ಇಟ್ಟೀವಿ. ತೊಗೊಂಡಾಕ ಇನ್ನೂ ಬಂದಿಲ್ಲ, ತಮ್ಮರೆಲ್ಲ ಬ್ಯುಸಿ ಅದಾರ. ಅವ್ರು ಬಂದ ಮೇಲೆ ಕೊಟ್ಟು ಕಳ್ಸಿರತ್ತಂತ ಸೈಡಿಗೆ ಎತ್ತಿಟ್ಬಿಟ್ಟೀನಿ. ಈ ಕಡೆ ಬಂದ್ರೆ ಅಡುಗೆ ಮನೆ ನೋಡ್ರಿ. ಇವೆಲ್ಲ ನಿನ್ನೆವ್ರಿ ರಾತ್ರಿ ಪಾತ್ರೆ ಇನ್ನೂ ಅವ್ರ ಜಾಗಕ್ಕೆ ಹಾಕಿಲ್ಲ, ಯಾಕಂದ್ರೆ ಸುಸ್ತಂತೂ ಆಗೈತಿ. ನಾನು ಕೂಡ ಸ್ವಲ್ಪ ರೆಸ್ಟ್ ಮಾಡಿದೆ ಅಂತ ಹೇಳ್ಬೋದು. ಬೆಳಗ್ಗೆಯಿಂದ ರೆಸ್ಟ್ ಮೀನ್ಸ್ ಬೇರೆ ಇತ್ತು ಕೆಲಸ. ಮತ್ತು ಇದೆಲ್ಲ ಸ್ವಲ್ಪ ಪೂಜೆ ಇಳಿವಿದ್ದಾಗಿರ್ಬೋದು, ಮತ್ತು ಬೆಳಗ್ಗೆದ್ದು ಟಿಫನ್ ಮಾಡಿದ್ದಾಗಿರ್ಬೋದು ಅದಾವ. ಪಾತ್ರೆ ಇವನು ತೊಳೆದಿಲ್ಲ, ನೋಡೋಣ ಸಾಯಂಕಾಲ ತೊಳೆದ್ರೆ ಆಯ್ತು ಅಂತ ಹೇಳಿ. ಈ ಕಡೆ ಬಂದ್ರೆ ದೇವ್ರ ಜಗಲಿ ಒಳಗೆ ಕಳಶ ಇಟ್ಟೀನಿ, ಸತ್ಯನಾರಾಯಣ ಕಳಶ. ಅದನ್ನ ಕಟ್ತೀವಿ ನಾವು, ಒಂದು ಬಟ್ಟೆ ತೊಗೊಂಡದ್ನೆಲ್ಲ ಕಟ್ಟಿ ನಾವು ಮೇಲೆ ಅಲ್ಲೇ ಮೇನ್ ಡೋರ್ ಇರ್ತೈತಲ್ರಿ, ಅಲ್ಲೇ ಕಟ್ಬಿಡ್ತೀವಿ ಅದನ್ನ. ಕಾಯಿ ಕಳ್ಸೋದು ಒಡೆಯಂಗಿಲ್ಲ. ಸೊ ಹಿಂಗಂತ ಪೂಜೆ ಕೂಡ ಆಗೈತಿ, ನೋಡ್ತಾ ಇರ್ಬೋದು. ಇದಿಷ್ಟ ಇದ್ರೆ ಉಳ್ದಿದ್ದೆಲ್ಲನೂ ಪೂಜೆದು ಎಲ್ಲ ಪಾತ್ರೆ ಇಲ್ಲಿಟ್ಟೀನಿ. ಪೂಜೆ ಇಳುವುದ ಇವು ಒಂದು ಸ್ವಲ್ಪ ಪೂಜೆ ಪಾತ್ರೆ ತೊಳಿಬೇಕು. ನಿನ್ನೆ ಒಂದಿಷ್ಟು ತೊಳೆದಿದ್ದು ಅದಾವ, ಇವೊಂದಿಷ್ಟು ತೊಳಿಬೇಕು. ಇವ್ನು ಸಪ್ರೇಟೇ ಎತ್ತಿಟ್ಟೀನಿ ಪೂಜೆದ್ವು. ಉಳ್ದಂತೆ ಎಲ್ಲ ಕ್ಲೀನ್ ಮಾಡ್ಕೊಂಡೇನಿ. ನೀರೆಲ್ಲ ನೋಡ್ರಿ ಖಲಾಸಾಗ್ಯಾವ, ನೀರೆಲ್ಲ ತುಂಬಿಟ್ಟಿದ್ವಿ, ಎಲ್ಲ ಖಲಾಸಾಗ್ಯಾವ ನಿನ್ನೆ. ಮತ್ತು ಇದಿಷ್ಟು ಮಾಡಿಕೊಂಡು ಇಲ್ಲೇ ನೋಡ್ರಿ ಮಂಟಪ ತೆಗೆದಿಟ್ಟೀನಿ. ಇಲ್ಲಿಟ್ಟಿದ್ವಿ ಮಂಟಪ, ನಿನ್ನೆ ಇಲ್ಲಿಟ್ಟಿದ್ವಿ. ಇದನ್ನೆಲ್ಲ ಕ್ಲೀನ್ ಮಾಡಿದೆ ನಾನು. ಇಲ್ಲೆಲ್ಲ ಕ್ಲೀನ್ ಮಾಡಿ ಮಂಟಪ ಎಲ್ಲ ತೆಗೆದು, ಅವ್ರದ್ದು ಕಂಬಳಿ ರೀ, ಇದು ಕಂಬಳಿ ಮೇಲೆ ಮಂಟಪ ಇಟ್ಟಿರ್ತೀವಿ, ಅವನ್ನ ಇಟ್ಟೀನಿ. ಮಂಟಪ ಅವ್ರಿಗೆ ಒಪ್ಪಿಸ್ಬೇಕು, ಕಂಬಳಿನೂ ಅವ್ರ ಮನೆಗೆ ಕಳಿಸ್ಬೇಕು. ಮತ್ತು ತೆಂಗಿನಕಾಯಿ ನೀನು ಮಾಡಿದ್ದು ರೀ, ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೆ, ಇಷ್ಟೋ ಮಟ್ಟ ಬಿಸಿಲಿಗೆ ಇಟ್ಟಿದ್ದೆ. ಈಗ ಮತ್ತು ಆ ಮನೆಗೆ ಹೊಂಟನಲ್ರಿ, ಅದಕ್ಕೆ ಈಗ ತಂದು ಒಳಗೆ ಇಟ್ಟೀನಿ. ಅದ್ರ ಜೊತೆಗೆ ಒಂದು ಕಸ್ಟಮರ್ದು ಆರ್ಡ್ರ್ ಇತ್ತು ನನಗೆ, ಒಣ ಅವಲಕ್ಕಿ ಮತ್ತು ಡ್ರೈ ಫ್ರೂಟ್ಸ್ ಲಡ್ಡುದು ಆರ್ಡ್ರ್ ಇತ್ತು. ಅದಕ್ಕೋಸ್ಕರ ಮಾಡಿದ್ರಾತಂತ ಒಣ ಅವಲಕ್ಕಿನೂ ಬಿಸಿಲಿಗೆ ಇಟ್ಟಿದ್ದೆ. ಬಟ್ ಇವರಿಬ್ಬರು ಬಿಡ್ತಾನೆ ಇಲ್ಲ, ಒಬ್ಬಕ್ಕೆ ಏನು ಮಾಡತ್ತಿ ಬಾ, ಒಬ್ಬಕ್ಕೆ ಏನು ಮಾಡಾಕತ್ತಿ ಬಾ ಅಂತ ಅನ್ನಕತ್ತಾರ. ಸೊ ಸರಿ ಬಿಡು, ಹೋದ್ರಾಯ್ತು, ಅವರು ಅಪರೂಪಕ್ಕೆ ಬಂದಿರ್ತಾರಂತ ಅಲ್ಲಿ ಹೊಂಟೀನಿ. ಅದಕ್ಕೆ ಇದನ್ನು ಕೂಡ ಇಲ್ಲಿ ಒಳಗೆ ಇಟ್ಟೀನಿ. ಉಳ್ದಂತೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಲ್ ನೋಡ್ತಾ ಇರ್ಬೋದು, ಎಲ್ಲ ಕ್ಲೀನ್ ಚಕ್ಕ ಆಯಿತು. ಈಗ ಹೋಗೋಣಂತ್ರಿ, ಹೋಗಿ ಸಾಯಂಕಾಲ ಮಟ್ಟ ಇದ್ದು ಬರೋಣ ಅಂತ. ಮತ್ತೆ ಬಂದು ಉಳ್ದಿದ್ದು ಮಾಡ್ಕೊಂಡ್ರೆ ಆಯಿತು. ನೀವು ಮಾತ್ರ ವಿಡಿಯೋನ ಎಂಡ್ವರೆಗೆ ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೇನೆ ಸ್ನೇಹಿತರೆ. ಬರ್ರಿ ತಂಗಿ ಮನೆ ಕಡೆ ಹೋಗೋಣಂತ. ಕೊಡ ಆಲ್ಬಮ್ ಕೊಡೋಗಲ್ಲ ಅಮ್ಮಗೆ, ದೊಡ್ಡಮ್ಮ. ಅಲ್ಲಿ ತಗೋ ಮಮ್ಮಿ, ಏನು ಮಾಡಪ್ಪ ವಿಡಿಯೋ ತಗೋ, ತಿಂದು ಹೋಗು. ಅಡುಗೆ ಮಾಡತ್ತ ಒಂದು ಕೈಲಿ ಹಿಡ್ಕೊ, ಒಂದು ಕೈಲಿ ತಿಂದು.
ಏನು ಹಾಕಿದ್ದೀನಿ ನಾಳೆಗೆ ಬ್ಯಾಸರ ಅದು ಫೋರ್ಸೆಬಲಿ ಎಲ್ಲ ಇದ ಐತಿ ಸೂರ್ಯಂದ್ ಇದ ಬರ್ತೈತಿ ಕಿಟಕಿ ಚಪಾತಿ ನಡ್ದಾವ್ ಚಪಾತಿ ಬಿಸಿ ಬಿಸಿ ಚಪಾತಿ ಅನುಜಿ ಬ್ಲಿಂಕಿಟ್ ಪಾರ್ಸಲ್ ಬಂದಿತ್ತ ಎಲ್ಲ ಇವ್ರದ ಜಾಡ್ನಿ ಎಲ್ಲ ಐಸ್ ಕ್ರೀಮ್ ಜ್ಯೂಸ್ ಚಾಕ್ಲೇಟ್ ಚಿಪ್ಸ್ ಫ್ರಿಡ್ಜ್ ಚೆಕ್ ಮಾಡೋದು ಫಸ್ಟ್ ಇನ್ನೊಂದು ಸ್ವಲ್ಪ ಮೊಸರು ಹತ್ರ ಇಟ್ಕೋ ಸಮೀಪ ಇಟ್ಕೋಬೇಕು ತಾಟ ದೂರಕ್ಕೈತಿ ಬಂದರೋ ಬಂದರೋ ಬಾವ ಬಂದರೋ ಬಂದ್ರ ನಿಮ್ ಚೀಲಾನು ಬಂತ ನನ್ನ ಮಗಳು ನೋಡಿಲ್ಲ ಚಿನ್ನಿ ಅಂತ ಮಿಕ್ಸ್ ಮಾಡ್ಯಾಳ ನಮ್ಮವ್ವ ಆ ತೆಳದಾಗಿದ್ದು ಇದ್ದಿದ್ದು ಚಿನ್ನಾತಿದ್ದಿಲ್ಲ ಆಕಿ ಅದನ್ನೇ ನನ್ ಚೀಲ ಬೇರೆ ಐತಲ್ಲ ಇದನ್ನ ಕೊಟ್ಟರೆ ನಿಮ್ಮ ಅಪ್ಪಾರ ಅವಂಗ ಏನ್ ಗೊತ್ತ ಅವ್ರು ಕೊಟ್ಟಿತ್ತಂದ ನಾವು ಅರ್ಬಿ ಅದಾವನ ಇಲ್ಲ ಬರಬರಿ ನೋಡ ಚೀಲ ನಿಮ್ಮ ಮನೆಗೆ ಹೋಗಿ ಮತ್ತೆ ಇದೇ ಪಾಕೆಟ್ ನಿಮ್ದನ್ರಿ ತಾಳಿಚೇನಿ ಮಾಮಾ ಇದಕ್ಕೆ ಹಾಕಿಟ್ರ ಬಂದು ತಗೊಂಡ್ ಹೋಗಂತ ನಮಗೂ ನಿನ್ನ ಹಸಿಲು ಕುಂಟೆ ಸಿದ್ದು ಅದನ್ನ ಮನೆಯಿಂದ ಅದನ್ನ ಇದೇನು ಹುಡುಗಿ ನಿಮ್ಮ ಅತ್ತೆಯವರಿಗೂ ಬೇಕಂತೆ ಹುಡುಗಿ ಚಪಾತಿ ಕೊಟ್ಟು ಚಪಾತಿ ತಿನ್ಬೇಕಿಲ್ಲ ತಿನ್ಲಿ ಬಿಡು ಯಾಕೆ ಅಯ್ಯ ಆಮೇಲೆ ಹೋಳಿಗೆ ತಿಂತಿದ್ಲಲ್ಲ ಈಗ ಬಿಸಿ ಚಪಾತಿ ಮಾಡಿವಿ ಹೋಳಿಗೆ ತಿನ್ನಂಗ ಬೇಡಂಗಿಲ್ಲ ಆಕೆ ಕೇಳಿಲ್ಲ ಅಕ್ಕ ನನಗೆ ಹೋಳಿಗೆನ ಹಚ್ಕೊಡನ್ಲ ಅವರೆಲ್ಲರೂ ಹೋಳಿಗೆ ತಿನ್ನ ನಿಮಗೂ ಬಟ್ಲ ಹಾಕೊಳ್ಳೇವಾ ತಂದಿದ್ರ ಹಾಕ ಅವ್ರು ನೀನು ಹೋಳ್ಗಿ ತಿನ್ಲಾರ್ದವ್ರು ಹೋಳ್ಗಿ ತಿನ್ಲಿ ಅಂತ ತಗೊಂಬಂದೆ ನಾನು ನಮ್ಮ ನಿನ್ನೆವು ಇದ್ವನೆ ಅಲ್ಲ ನಿನ್ನೆ ಅಂಕಿ ಕೊಟ್ಟಿದ್ವಿ ಇನ್ನೂ ಹೋಳಿಗಿದ್ವು ಅಯ್ಯ ಅಸಹ್ಯ ಆಗತೈತಿ ನಿಮ್ಮ ಅವ್ವಗ ಅದನ್ನ ಹಾಕುವಾಕ ರೂಢಿ ಅಲ್ಲ ಚಸ್ಮಾ ಹಾಕೋದು ಅಸಹ್ಯ ಆಕಿಗೆ ಕಿವಿ ಮಷಿನ್ ಹಾಕೋದು ಅಸಹ್ಯ ಅರ್ಜೆಂಟ್ ಐತಿ ಅರ್ಜೆಂಟ್ ಅದ ರಿವ್ಯೂ ಹಾ ಕಟ್ ಆಗಿ ಆರಾಮ್ ತಕೊಳ್ಳೋದು ಎಲ್ಲ ಹಿಂದಗಡೆ 4 ಗಂಟೆ ಮೇಲೆ ತಕೊಂಡ್ಬರ್ಬೇಕು ಅವನು 4 ಗಂಟೆಗೆ 4ಕ್ಕೆ ಅಥವಾ 5ಕ್ಕೆ ಅದ 5 ಗಂಟೆಗೆ ಹೋಗ್ಬೇಕು ಕಲ್ಲು ಯಾಕೆ ತೆಗೆದಿಟ್ರೆ ಕಿಟಕಿ ತೆಗಿಯಕ್ಕೆ ಚಿಕ್ಕೋತಾನ ಯಾವ ಕಲ್ಲು ಹಾಕೋಬೋದು ಮಂಟಪ ಒಂದು ಕೊಡ್ಬೇಕಪ್ಪ ಸಂಜೆ ಮುಂದೆ
ಅದು ಇತ್ತಾಗ ಇಡ ಕುರ್ಚಿ ಅಂದ್ರೆ ಕುಂಡ್ರ ಇಲ್ಲ ಅತ್ತ ಇದನ್ನ ಅತ್ತಾಗ ಇಡ್ತೀವಿ ಗೋಡಿ ಹಚ್ಕೊಂಡ್ರೆ ಮ್ಯಾಂಗೋ ನೀವು ಬಟರ್ ಸ್ಕಾಚ್ ಅನ್ನಿದೆ ಬಟರ್ ಸ್ಕಾಚ್ ಅದು ಐಸ್ ಕ್ರೀಮ್ ನೋಡ್ರೆ ಗೊತ್ತಾಗತ್ತೆ ಬಾ ತಿನ್ ಬಾ ಏ ಬಾರೋ ಒಲ್ಲಂತ ತಿಂತಿ ಇಷ್ಟ ಉಳಿತ್ ನೋಡು ಎಂತ ಕೊಡ್ಲಿ ಸ್ವಲ್ಪ ಐತಿದೆ ಇದು ಅವಾಗ ಹಾಕ್ಬಿಡ್ತೇನೆ ನಿಮ್ ಕೊಟ್ರನ ನಾವಲ್ಲಿ ಪ್ರತೀಕ ಆತ್ ನೋಡ ಬಾ ಬಾ ಎಲ್ಲಾರ ಜೊತೆ ತಿನ್ಬೇಕ ಆದ್ವಲ್ಲ ಇದ್ವಲ್ಲ ಅನ್ಬಾರ್ದು ಅದ್ರಾಗ ಹಾಕೋ ಡಬ್ಯಾಗ ಯಾಕೆ ಈಗ ಡಬ್ಬಿನ ಕೊಟ್ಬಿಡವಾ ಸ್ವಲ್ಪ ಐತ್ ಬನ್ನಿ ಸ್ವಲ್ಪ ಐತಿ ಇವು ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅದು ಹಾಕ್ಬಿಡಾಕ ಏರ್ ಟೈಟ್ ಹಾಕವು ಗಟ್ಟಿ ಹಾಕವು ಏರ್ ಟೈಟ್ ಒಟ್ಟ ಏನು ಸುರಂಗಿಲ್ಲ ಏನಿಲ್ಲ ಗಾಳಾಡಂಗಿಲ್ಲ ಒಳಗೆ ಕರಿಬೇವು ಕೊತ್ತಂಬರಿ ತಾಜಾ ಇರ್ತಾವ ಎಲ್ಲ ಹಾಕ್ಬೋದು ಹಾಂ ಒಂದೊಂದ್ಸಲ ಕಾಳು ಅಂತ ಇಂಥವೆಲ್ಲ ನೋಡಕಿನ ಏರ್ ಟೈಟ್ ಹಂಗಸ್ತಾಳೆ ಹೆಂಗ ಅದನ್ನ ಬರೀ ಚಟ್ನಿ ಹಿಂಗೆ ಹಾಕಿದ್ದೀನಿ ಹಾಕೊಳ್ಳೇನೆ ಆಗಲ್ ಜಳಕ ಮಾಡಿದ ಅವ ಇಲ್ಲ ಒಳ್ಳೆ ಕೊಂಚ ಮಾತಾಡ್ಕೊಂಡ್ ಹಂಗೆ ಯಾಕೆ ಲಗು ಬಿತ್ತಿ ಸರಿ ಸಮಾಧಾನ ಮಾಡ್ಕೊ ಇಷ್ಟಲ್ಲ ಸಮಾಧಾನ ಆಗೋದಿಲ್ಲ ಅದು ಇನ್ನೊಬ್ರು ಆಡುವಾಗಂತೂ ಮೊದಲು ಆಗೋದಿಲ್ಲ ಒಳ್ಳೆ ಗುಡ್ ಬಿಸು ಕಲ್ತಿರುತ್ತೆ ಕೈ ಮೇಲೆ ಮಾಡ್ಬಿಡು ಕೈ ಮೇಲೆ ಮಾಡು ಗುಡ್ ವೆರಿ ಗುಡ್ ವೆರಿ ಗುಡ್ ಗುಡ್ ಫೋನ್ ಹಚ್ಚಿರ್ಲಿಕ್ಕೆ ಮತ್ತೆ ನಕ್ಕ ನಗ್ತಿ ನನಗೇನ್ ಗೊತ್ತ ಹೆಲ್ಮೆಟ್ ಅಂದ್ರೆ ಹೆಲ್ಮೆಟ್ ತಗೊಂಡ ನಮ್ಗೇನ್ ಗೊತ್ತ ಚೀಲ ತಗೊಂಡ್ ನಾನು ನಿನ್ ಕೊಡೋಣ ಅಂತಿದ್ರಲ್ಲ ಅವ್ರು ಅದಕ್ಕೆ ಇದೆ ಎಷ್ಟು ಆರು ಚೀಲ ನಾ ಹೇಳಲಿಲ್ಲ ಬಸ್ ಹೋಗ್ಬೇಕಲ್ ಬಿಡ ಬಿಡ್ತಾರ ಇಲ್ಲ ಬಿಡುದಿಲ್ಲ ಏನಿತ್ತು ಬಿಡಾಕ ನಿಮಗೆ ಅಂತಂದ್ರೆ ಇವತ್ತು ಆಫೀಸ್ ರೂಮಿಗೆ ಪಪ್ಪ ಫೋನ್ ಹಚ್ಚಕ್ ಹೋಗಿನಿ ಸಮೀಕ್ಷೆ ಬಿಡ್ತಾರ ಅಂತ ಹೇಳಿದ್ದೆ ಅಲ್ಲ ನೀವು ಎಲ್ಲ ಹೇಳಿರಿ ಸರ್ ನೀವು ಬಿಡಲ್ಲ ಅಂದ್ರಿ ಅಂತ
ಇವತ್ತು ಇದನ್ನ ಮಾಡ್ಸಿ ಅಟೆಂಡೆನ್ಸ್ ಮಷೀನ್ ಇಟ್ಟಾರಲ್ಲ ಅದನ್ನ ಮಾಡ್ಸಿದ್ವಿ ಮಷೀನ್ ಇಟ್ಟಾರ ಅಟೆಂಡೆನ್ಸ್ ಪಂಚ ಎರಡು ಬಿಚ್ ಕೊಡು ಏನದು ಊಟ ಕೂತಿದ್ಯಾ ಕೊಡ್ತಾರ ಹಂಗೆ ದಾರ್ಲೆ ಚಪಾತಿ ಪಲ್ಯ ದಾಲ್ ಫ್ಲಿಪ್ ತೆಗಿ ನೀನ್ ಇಷ್ಟೊತ್ತಿನ ತರನ ಇದನ್ನ ನೋಡಾತಾನೆ ಕೇಕ್ ಬರತ್ತೆ ಕುಡ್ಸಿದ ಖಾರ ಹಾಕೊಂಡು ಹಾಕಿಲ್ಲ ಒಗ್ಗರ್ನೆಗೆ ಚಲೋ ಆಗ್ತಿತ್ತು ಅದ ಅವಲಕ್ಕಿ ಹೋಗಿದ್ದೆ ಅವಲಕ್ಕಿ ಒಗ್ಗರಣೆ ತಿನ್ನಿ ಅವಲಕ್ಕಿ ಕೂಡ ಒಗ್ಗರಣೆ ತಿಂದ್ವಿ ಹೊಟ್ಟಿನ ತುಂಬಲಿಲ್ಲ ಇವತ್ತು ಯಾರು ಬಂದೇ ಇಲ್ಲ ಏಕೆ ನಾನು ಸುನೈನಾ ಕಾವೇರಿ ಸುಕ್ಕು ಅಷ್ಟ ಕೃಷ್ಣಾಲಿ ಬಂದಿಲ್ಲ ಯಾರು ಬಂದೇ ಇಲ್ಲ ಏಕೆ ಅರುಣ್ ಜಯಂತಿ ಮಾಡತ್ತಾರ ಅವ ಇಷ್ಟು ಒಂದೇ ಕ್ಲಾಸ್ ಅದ ಮತ್ತೀಗ ಕಾವೇರಿ ಸರ್ ಕೇಳಿದೆ ಸರ್ ನಂಗೆ ವಾಪಸ್ ಹಾಕ್ರಿ ಯಾರ ಕವಿ ಹಾಕ್ತೇನೆ ಸಂಪತ್ ಸರ್ ಬಂದ್ರ ಕಾಲಿಸ್ತಾರ ಹಾಕ್ಬಿಟ್ರಿ ಅಭ್ಯಾಸ ನೋಡುದಿಲ್ಲ ಈಕೆ ಯಾವ ನೋಡ್ತೀರ ಮನಿಗೆ ಹಾಕ್ಬಿಡ್ತಾರ ಹಾಕ್ಬಿಡ್ತಾರ ಕೆತ್ತಿರ್ತಾರ ಹಾಕ್ಬಿಡ್ರಿ ಈಗ ಅಂತ ಅವ್ರು ಎಕ್ಸ್ಟ್ರಾ ಕ್ಲಾಸ್ ತಗೋತಾರಲ್ಲ ಕಡಿಮೆ ಮಾಡ್ಸಿದ್ರಂತೆ ಜಾಸ್ತಿ ಕೇರ್ ತಗೋತಾರ 92 ಬಿದ್ದೈತಿ ನಿನ್ನೆ 92 ಬಿದ್ದಿಲ್ಲ ನಿನ್ನೆ ಅಬ್ಸೆಂಟ್ ಇದೆಯಾ ಇವತ್ತ ಅರ್ಧ ಕ್ಲಾಸ್ ಇನ್ನೇನು 10 ನಿಮಿಷಕ್ಕೆ ಮುಗ್ಯಾಕ ಆಮೇಲೆ ಸುಮಿತ್ ಮಕ್ಕಳು ಯಾರು ಬಂದಾರಲ್ಲ ಅಂತಂದ್ರ ಯಾಕೆ ಎಷ್ಟು ಬಿದ್ದೈತ್ರಿ ಸ್ಟಾರ್ಟಿಂಗ್ ಸರ್ 92 ಕಮ್ಮಿ ಜಾಸ್ತಿ ಆಯ್ತದ ನಿಮ್ಗ ಅಂತಂದ್ರೆ ಇಲ್ಲ ಸರ್ ಅಂದ್ರೆ ನಾನು 1 ಮಾರ್ಕ್ಸ್ 2 ಮಾರ್ಕ್ಸ್ ಹೋಗಿರ್ತಾವ ಅಂತಂದ್ರ ಎಷ್ಟ 8 ಮಾರ್ಕ್ಸ್ ತಗೊಂಡಿದ್ವಿ ಕಾವಿಗೇನು ಒಂದಿಲ್ಲ ನಿನ್ನೆ ಬಂದಿದ್ರು ನಿನ್ನೆ ಅಭ್ಯಾಸ ಬಂದಿದ್ರು ಕಾವಿಗೇನು ಒಂದಿಲ್ಲ 88 ಏನೋ ಬಿದ್ದೈತಿ